ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಾ ವಿಲೇಜ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆಯಿಂದ ಇಡ್ಲಿ ಮಾಡ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ 6 ಬಟ್ಲು ತೊಗೊಂಡಿದ್ದೀನಿ, ಜಾಮೂನ್ ಬಟ್ಲು. ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು. ನಾನು ಜಾಮೂನ್ ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗೆಲ್ಲ ಅಪ್ಲೈ ಮಾಡಬೇಕು ಬಟ್ಲಿಗೆ ಎಣ್ಣೆ ಹಾಕ್ಕೊಂಡು. ನೋಡಿ, ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಧನಿಯಾ ಸೊಪ್ಪು ಒಂದೊಂದು ರೆಕ್ಕೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿ. ನೋಡಿ, ಒಂದೊಂದು ಮೊಟ್ಟೆನೇ ಒಡೆದ್ಬಿಟ್ಟು ಎಲ್ಲ ಹಾಕ್ಕೊತಾ ಇದ್ದೀನಿ ಅದರಲ್ಲಿ. ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು. ಜಾಮೂನ್ ಬಟ್ಲಲ್ಲಿ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಅದಕ್ಕೆ ಜಾಮೂನ್ ಬಟ್ಲಲ್ಲಿನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಬೇಕು ಎಲ್ಲನೂ. ಹಾಕ್ಕೊಂಡ ನಂತರ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೋಬೇಕು, ಒಂದೊಂದು ಚಿಟಿಕೆಯಷ್ಟು ಎಲ್ಲದರಲ್ಲೂ. ನೋಡಿ, ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಚಿಕ್ಕದಾಗಿ ಹಾಕ್ಕೋಬೇಕು. ಮೊಟ್ಟೆಗೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹಾಕಬಾರ್ದು. ನೋಡಿ, ಈಗ ಒಂದು ಬಟ್ಲಲ್ಲಿ ಯಾವುದಾದ್ರೂ ಒಂದು ಬಟ್ಲಾದರೂ ಪರವಾಗಿಲ್ಲ, ಇಲ್ಲಾಂದರೆ ಆ ಥರ ಬಾಣಲಿ ಇದ್ದರೂ ಪರವಾಗಿಲ್ಲ, ಅದರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಆನಂತರ ನಾವು ಬಟ್ಲಿಗೆ ಹಾಕ್ಕೊಂಡಿರ್ತೀವಲ್ಲ ಮೊಟ್ಟೆನ, ಜಾಮೂನ್ ಬಟ್ಲು ಅದರಲ್ಲೇ ಇಟ್ಕೋಬೇಕು. ಇಟ್ಬಿಟ್ಟು ಆ ಥರ ಪ್ಲೇಟ್ ಇದ್ದರೆ ಕ್ಲೀನಾಗಿ ಕ್ಲೋಸ್ ಮಾಡಬೇಕು. ನೋಡಿ, ಒಂದು 7-8 ನಿಮಿಷ ಬಿಟ್ಟರೆ ಸಾಕು, ಬೆಂದೋಗುತ್ತೆ. ನೋಡಿ, ಆಗಿದೆ. ಈಗ ಎತ್ಕೊತಾನೆ ಬಿಸಿ ತೆಗಿಬಾರ್ದು, ಸ್ವಲ್ಪ ಆರಿದ ಮೇಲೆ ತೆಗಿಬೇಕು. ಅದರಲ್ಲಿಂದ ಇಡ್ಲಿಯನ್ನು ನೋಡಿ, ಮೊಟ್ಟೆ ಇಡ್ಲಿಯನ್ನು ನೋಡಿ. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಮೊಟ್ಟೆ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆ ಎಲ್ಲನೂ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಜಾಮೂನ್ ಬಟ್ಲು ಇದ್ದರೂ ಅದರಲ್ಲೂ ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ, ಮಕ್ಕಳಿಗೆ ಮೊಟ್ಟೆ ಬೇಯಿಸ್ಕೊಟ್ರೆ ತಿನ್ನಲ್ಲ, ಈ ಥರ ಮಾಡಿಕೊಡಿ, ತಿಂತವೆ ಚೆನ್ನಾಗಿ.